ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಗಲಕೋಟೆ ಎಸ್ಪಿಯನ್ನ ಕೂಡಲೇ ವರ್ಗಾವಣೆ ಮಾಡಿ ಅಂತ ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಎಸ್ಪಿಯನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಎನ್ನುವಂಥದ್ದು ಬೊಮ್ಮಾಯಿ ಅವರ ವಾದ. ಹಾವೇರಿಯಲ್ಲಿ ಮಾತನಾಡಿದ್ರು. ಎಸ್ಪಿಯಿಂದ ಹಿಡಿದು ಎಲ್ಲಾ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಎನ್ನುವಂಥ ಆಗ್ರಹವನ್ನ ಮಾಡಿದ್ದಾರೆ. ಪ್ರಮುಖರನ್ನ ಬಿಟ್ಟು ಬೇರೆಯವರನ್ನ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಆಗಿದೆ. ಪಿತೂರಿ ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡಿದ್ರೆ ಮುಂದೆ ಈ ರೀತಿಯಾದಂಥ ಘಟನೆಗಳು ಆಗೋದಿಲ್ಲ. ಎಸ್ಪಿಗೆ ಕಲ್ಲೇಟು ಬಿದ್ದಿದ್ರು ಕೂಡ ಬಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲು ಎಸ್ಪಿಯನ್ನೇ ಟ್ರಾನ್ಸ್ಫರ್ ಮಾಡಿ ಅಂತ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಕಠಿಣ ಈ ಕ್ರಿಯೇಟ್ ಯಾರು ಮಾಡಿದ್ರು? ಮಸೂದಿಯಿಂದ ಚಪ್ಪಲಿ ಬಿದ್ದಿದೆ, ಮಸೂದಿಯಿಂದ ಕಲ್ಲು ಬಿದ್ದಿದೆ, ಮತ್ತು ಅವರೇ ಕ್ರಿಯೇಟ್ ಮಾಡಿದ್ದಲ್ವಾ? ಕ್ರಿಯೇಟ್ ಮಾಡಿದವರು ಯಾರು ಅದನ್ನು ಹೇಳಬೇಕು. ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಯಾರು ಮಾಡಿದರು? ಮೊದಲು ಯಾರು ಪ್ರಾರಂಭ ಮಾಡಿದರು? ಸರಳವಾಗಿ ಮೆರವಣಿಗೆ ಹೋಗಿದ್ರೆ ಕ್ರಿಯೇಟ್ ಆಗ್ತಿರಲಿಲ್ಲ. ಇವ್ರು ಮೇಲಿನಿಂದ ಕಲ್ಲು ತೂರಾಟ ಮಾಡೋದು, ಚಪ್ಪಲಿ ತೂರಾಟ ಮಾಡೋದು, ಪ್ರಚೋದನೆ ಮಾಡೋದು, ಮತ್ತು ಪೊಲೀಸರು ಒನ್ ಸೈಡೆಡ್ ತನಿಖೆ ಮಾಡೋದು, ಒನ್ ಸೈಡೆಡ್ ಅರೆಸ್ಟ್ ಮಾಡೋದು, ಪ್ರಮುಖರನ್ನ ಬಿಟ್ಟು ಅರೆಸ್ಟ್ ಮಾಡುವಂಥದ್ದು, ಸಂಪೂರ್ಣ ರಕ್ಷಣೆ ಕೊಡುವಂಥದ್ದು. ಯಾರು ನಿಜವಾಗ್ಲೂ ಅದರ ಹಿಂದಿರುವಂಥ ಒಂದೇನು ಪಿತೂರಿ ಹಿಂದಿರುವಂಥ ಅವ್ರನ್ನ ಪ್ರಮುಖರನ್ನ ಬಿಟ್ಟು ಇತರನ್ನ ಮಾಡುವಂಥದ್ದು. ಈ ಮುಂದೂ ಕೂಡ ಪಿತೂರಿ ಮಾಡ್ತಾರೆ. ಯಾರು ಪಿತೂರಿ ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಟ್ಟರೆ ಇದು ಮುಂದಾಗೋದಿಲ್ಲ. ಒಂದು ರೀತಿಯಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡ್ತಾ ಹಿಂದೂಗಳ ಜಯಂತಿ, ಹಿಂದೂಗಳ ಆಚರಣೆ, ಹಿಂದೂಗಳ ಪೂಜೆ, ಹಿಂದೂಗಳ ಹಬ್ಬದ ಮೆರವಣಿಗೆಗಳು, ಶಿವಾಜಿ ಇರ್ಬೋದು, ಗಣೇಶ ಇರ್ಬೋದು, ಇತರ ಯಾವುದೇ ಇರ್ಬೋದು, ನಿರಂತರವಾಗಿ ಅಟ್ಯಾಕ್ ಆಗ್ತಾಯಿದೆ. ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೇಲ್ಮಟ್ಟದಲ್ಲಿ ಅಲ್ಲಿ ಎಸ್ ಪಿ ಟ್ರಾನ್ಸ್ಫರ್ ಮಾಡಬೇಕು. ಅವನಿಗೆ ಏಟು ಬಿದ್ದರೂ ಏಟು ಬಿದ್ದಿಲ್ಲ ಅಂತಾನೆ ಅವನು. ಎಂಥ ಎಸ್ ಪಿ? ಅವ್ನಿಗೆ ಏಟು ಬಿದ್ದಿದೆ, ಮಾಧ್ಯಮದಲ್ಲಿ ತೋರಿಸಿದ್ದಾರೆ, ರಕ್ತ ಬಂದಿದೆ, ನನಗೇನು ಆಗಿಲ್ಲ ಅಂತಾನೆ. ಎಸ್ ಪಿಯಿಂದ ಹಿಡಿದು ಎಲ್ಲ